ಷಡ್ಯಂತ್ರ ಅಂತ ಹೇಳಿ ಅನುಮಾನ ಯಾಕೆ ಪದೇ ಪದೇ ಬರುತ್ತೆ ಅಂದ್ರೆ NIA ತನ್ನ ಒಂದು ರಿಪೋರ್ಟ್ ನಲ್ಲಿ ಹೇಳುತ್ತೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೂ ಧರ್ಮಸ್ಥಳಕ್ಕೂ ಲಿಂಕ್ ಇದೆ ಅಂತ ಹೇಳಿ. ಹಾಗಾದ್ರೆ ಇದು ಕೇವಲ ತಿಮರೋಡಿ ಅಥವಾ ಮಟ್ಟಣ್ಣನವರ್ ಅಥವಾ ಸುಜಾತಾ ಭಟ್ ಅಥವಾ ಸಮೀರ್ ಇಷ್ಟೇ ವ್ಯಾಪ್ತಿಯಲ್ಲಿ ಉಳಿದಿಲ್ಲ, ಇದ್ರ ಹಿಂದೆ ಬೇರೆ ಏನೋ ಇದೆ, ಅನುಮಾನ ಮೂಡೋದು ಸಹಜ ಅಲ್ಲ. ಈಗ ಬೇರೆ ಏನೋ ಇದೆ ಅಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಸಮರ್ಥವಾಗಿದೆ. ಕೇಂದ್ರ ಸರ್ಕಾರಕ್ಕೆ ಇಡಿ ಇದೆ, IT ಇದೆ, ಆಮೇಲೆ ಫಾರಿನ್ ಫಂಡಿಂಗ್ಗಳು ಬರ್ತಾ ಇದ್ರೆ ಕೇಂದ್ರ ಸರ್ಕಾರದ ಕಣ್ ತಪ್ಪಿಸಿ ಬರೋ ಹಾಗಿಲ್ಲ. ಆಗ ಒಂದ್ ವೇಳೆ ಬರ್ತಾ ಇದೆ ಅಂದ್ರೆ ಪ್ರಧಾನ ಮಂತ್ರಿಗಳಿಗೆ ಅವಮಾನ ಮಾಡ್ದಂಗೆ, ಅದು ಬಿಜೆಪಿನವರೇ ಪ್ರಧಾನ ಮಂತ್ರಿಗಳಿಗೆ ಅವಮಾನ ಮಾಡ್ದಂಗೆ. ಯಾಕೆಂದ್ರೆ ಇದೇನೋ ಫಂಡಿಂಗ್ ಇದೆ. ಈಗ ನಾನು ಆಸ್ ಎ ಲಾಯರ್ ಆಗಿ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ರಿ ಸ್ವಲ್ಪ. ಸೊ ಈಗ ಇವ್ರು ಬೇಕಾದ್ರೆ ಏನ್ ಬೇಕಾದ್ರೆ ಹೇಳ್ಬೋದು, ಷಡ್ಯಂತ್ರ ಇದೆ, ಅವ್ರ ಹಂಗ್ ಮಾಡ್ಬಿಟ್ಟಿದ್ದಾರೆ, ಇವ್ರು ಹಿಂಗ್ ಫಂಡ್ ಮಾಡ್ಬಿಟ್ಟಾರೆ, ಅರ್ಬನ್ ನಕ್ಸಲ್ಸ್ ಇದಾರೆ, ಆ ನಕ್ಸಲ್ ಇದಾರೆ ಅಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಮಾಡ್ತಾ ಇರುವಂತ ಅವಮಾನ, ನಮ್ಮ ಪ್ರಧಾನ ಮಂತ್ರಿಗಳಿಗೆ ಮಾಡ್ತಾ ಇರುವಂತ ಅವಮಾನ. ನಕ್ಸಲಿಸಂನ ನಾಶ ಮಾಡಿದೀವಿ ಅಂತ ಅಮಿತ್ ಶಾ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ದೇಶದಲ್ಲಿ ಫಾರಿನ್ ಫಂಡಿಂಗ್ ಬರಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಮೈಟಿ ಇದನ್ನ ಸಂಸ್ಥೆಗಳನ್ನ ಬರ್ತಾ ಇದ್ದಂತ ಫೋರ್ಡ್ ಫೌಂಡೇಶನ್ ದುಡ್ಡುಗಳನ್ನ ಇವರು ಅಮಿತ್ ಶಾ ಅವರು ಬರ್ತಿದ್ದಂಗೆ ತಡೆಗಟ್ಟಿದ್ದಾರೆ. ಯಾವುದೇ ಫಾರಿನ್ ಫಂಡಿಂಗ್ ಇಲ್ಲಿ ಬರಬಾರ್ದು, ಫೋರ್ಡ್ ಫೌಂಡೇಶನ್ ಇಂದಾಗ್ಲಿ ಬೇರೆ ಬೇರೆ ಫೌಂಡೇಶನ್ ಇಂದಾಗ್ಲಿ ಅಂತ ತಡೆಗಟ್ಟಿದ್ದಾರೆ. ಅದಾದ್ಮೇಲೂ ಬರ್ತಾ ಇದೆ ಅಂದ್ರೆ ಬಿಜೆಪಿನವರು ದುರ್ಬಲರು, ನರೇಂದ್ರ ಮೋದಿ ಅವ್ರಿಗೆ ಮಾಡ್ತಾ ಇರುವಂತ ಅವಮಾನ ಇದು ಅಂತ ನೋಡಿ. ಒಂದು ಮನೆ 2012ರಲ್ಲಿ ಗುಡಿಸಲಾಗಿತ್ತು. ಕೇವಲ 13 ವರ್ಷದಲ್ಲಿ ಅಂತ ಆದಾಯ ತೋರಿಸ್ತೇನೆ 4 ಅಂತಸ್ತು ಮನೆ ಆಗಿದೆ. ಅವ್ರ ಮನೆ ಕಾರ್ಗಳು ಬಂದು ನಿಂತ್ಕೊಂಡಿದೆ. ಬರ್ತಾ ಇದ್ದೀನಿ. ಜೊತೆಗೆ ನಮ್ಮ ತಿಮ್ರೋಡಿ ಅವರ ಮನೆ ಯಾವ ರೀತಿ ಆಗಿದೆ. ತಿಮ್ರೋಡಿ ಅವರು 2008 ಎಲೆಕ್ಷನ್ ನಿಂತ್ಕೊಂಡಾಗ ಅಫಿಡವಿಟ್ ಅಲ್ಲಿ ಏನ್ ಕೊಟ್ಟಿದ್ರು, ಈಗ ಅವ್ರ ಹತ್ರ ಎಷ್ಟು ಆಸ್ತಿ ಇದೆ, ಇದೆಲ್ಲ ಇನ್ವೆಸ್ಟಿಗೇಟ್ ಬರ್ತಾ ಇದೀನಿ. ಇನ್ವೆಸ್ಟಿಗೇಟ್ ಆಗ್ಬೇಕು. ಇದು ಫಾರಿನ್ ಫಂಡ್ ಬಂತ ಅಥವಾ ಇಂಡಿಯಾದಲ್ಲೇ ಇರ್ತಕ್ಕಂಥವ್ರು ಯಾರಾದ್ರೂ ಫಂಡ್ ಮಾಡಿ ಅವ್ರಿಗೆ ಬೇರೆ ರೀತಿ ಏನಾದ್ರು ಫಂಡ್ ತರಿಸ್ಕೊಂಡ್ರ ಗೊತ್ತಿಲ್ಲ ನಮ್ಗೆ. ಇನ್ವೆಸ್ಟಿಗೇಟ್ ಅಂತ ಆಗ್ಲೇಬೇಕು. ನಾವು ಹೇಳ್ತಿರ್ತಕ್ಕಂಥದ್ದು ಇದ್ರ ಹಿಂದ್ಗಡೆ ಯಾರೋ ಒಬ್ರು ಇದ್ದಾರೆ, ಅವರು ಆಂಟಿ ಇಂಡಿಯಾ ಪ್ರೊಪಗಂಡ ಇಟ್ಕೊಂಡಿರೋಂಥವರೇ ಇದ್ದಾರೆ. ಅವ್ರು ಇಂಡಿಯಾದಲ್ಲೇ ಕುತ್ಕೊಂಡು ಆಪರೇಟ್ ಮಾಡ್ತಾವ್ರ, ಬೇರೆ ದೇಶದಲ್ಲಿ ಕುತ್ಕೊಂಡು ಆಪರೇಟ್ ಮಾಡ್ತಾವ್ರ ಗೊತ್ತಿಲ್ಲ. ಆದ್ರೆ ಒಂದು ಇದರಲ್ಲಿ ಲಿಂಕ್ ನೋಡ್ಕೊಂಡ್ ಬರ್ಬೇಕು. ಇದೆಲ್ಲ ಇನ್ವೆಸ್ಟಿಗೇಷನ್ ಆಗ್ಲೇಬೇಕು. ನಾನು ಲಿಂಕ್ ಬಗ್ಗೆ ಆಗ್ಲೇನೆ ಹೇಳಿದ್ದೇನೆ. ಇನ್ವೆಸ್ಟಿಗೇಷನ್ ಆಗ್ಬೇಕು. ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ನೀವು ಐದರ್ SIT 2 ರಚನೆ ಮಾಡಬೇಕು, ಅಥವಾ NIA ಕೊಡಬೇಕು, ಅಥವಾ ನೀವು ಈಗಾಗಲೇ ಹೇಳಿದ್ರಿ ಬಾಂಬ್ ಬ್ಲಾಸ್ಟ್ ಆದಾಗ ಯಾರು ಹೇಳಿದ್ದು, ದರ್ ಮೈ ಬ್ರದರ್ಸ್ ಅಂತ. ಅವ್ರು ಹೇಳಿಲ್ಲ. ಈಗ ಅವ್ರು ಹೇಳಿರುವಂತದ್ದು ಅಂತಲ್ಲ. ಈಗ ಏನ್ ಹೇಳ್ತಾವ್ರೆ, ಇದು ನಮ್ಮ ನ್ಯಾಷನಲ್ ಜನರಲ್ ಅಂದ್ರೆ RSS ಸಾಂಗ್ ಹೇಳ್ತಾರೆ. ಈಗ ಅದಕ್ಕೇನೆ ಅಶೋಕ್ ಗೌಡ್ರೆ ಒಂದು ಮನವಿ, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನೀವೇ ಹೇಳಿದ್ರಿ ತಿಮರೋಡಿ ಅವರ ಆಸ್ತಿ ಹೆಂಗ್ ಡಬಲ್ ಆಯ್ತು, ಇಡಿ ರೇಡ್ ಮಾಡಿಸಿ. ಮಟ್ಟಣ್ಣವರವರ ಆಸ್ತಿ ಹೆಂಗ್ ಜಾಸ್ತಿ ಆಯ್ತು, IT ರೇಡ್ ಮಾಡಿ. ನೀವು ಅಂದ್ರೆ ನಿಮ್ಮ ಪಕ್ಷದ ರಾಜ್ಯ ಮಟ್ಟದ ನಾಯಕರು ದಯಮಾಡಿ ಕೇಂದ್ರ ಸರ್ಕಾರದ ಗಮನಕ್ಕೆ ತನ್ನಿ. ಕಡೆಯದಾಗಿ ಸ್ವಾಮೀಜಿ ನಿಮ್ಮಿಂದಾನೇ ಪ್ರಾರಂಭ ಮಾಡ್ತೀನಿ. ನನ್ನ ಬೇಸಿಕ್ ಪ್ರಶ್ನೆಯಿಂದ, ಇಲ್ಲೊಂದು ಕೊಲೆ ಅತ್ಯಾಚಾರ ಪ್ರಕರಣ ಆದ್ರೆ ವ್ಯಕ್ತಿಯನ್ನ ಗುರಿ ಮಾಡಬೇಕು, ಶ್ರದ್ಧಾ ಕೇಂದ್ರವನ್ನಲ್ಲ. ಶ್ರದ್ಧಾ ಕೇಂದ್ರಕ್ಕೂ ಶ್ರದ್ಧಾ ಕೇಂದ್ರದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರುವ ವ್ಯಕ್ತಿಗೂ ವ್ಯತ್ಯಾಸ ಇದೆ. ಆದ್ರೆ ಇಲ್ಲೊಂದು ಡೆಲಿಬ್ರೇಟ್ ಪ್ರಯತ್ನ ಆಯ್ತಾ, ಶ್ರದ್ಧಾ ಕೇಂದ್ರವನ್ನ ವ್ಯಕ್ತಿಯನ್ನ ಅಸೋಸಿಯೇಟ್ ಮಾಡಿ ಆ ಶ್ರದ್ಧಾ ಕೇಂದ್ರವನ್ನ ಟಾರ್ಗೆಟ್ ಮಾಡ್ಕೊಳ್ಳೋ ಪ್ರಯತ್ನ ಆಯ್ತಾ ಅಂತ? ನೇರ ಹೇಳುವುದಾದ್ರೆ ಅದು ಎರಡನ್ನ ಕ್ಲಬ್ ಮಾಡಿಯೇ ಇದನ್ನ ಮಾಡಿರೋದು, ಅಸೋಸಿಯೇಟ್ ಮಾಡಿನೇ ಇದನ್ನ ಮಾಡಿರೋದು. ಆದ್ರೆ ಇದು ಒಂದಕ್ಕೇನು ನಿಲ್ಲಲ್ಲ, ಇವರು ಇನ್ನೂ ಮಾಡ್ತಾನೆ ಬರ್ತಾರೆ. ಆದ್ರೆ SITಯಲ್ಲಿ ನಮ್ಮ ನಂಬಿಕೆ ಏನಿದೆ, ಇವರೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾರೆ ಅನ್ನುವಂತ ಒಂದು ವಿಶ್ವಾಸ ಇದೆ ನಮ್ಗೆ. ಯಾಕೆಂದ್ರೆ ಇಲ್ಲಿವರೆಗಿನ ತನಿಖೆಗಳನ್ನ ನೀವು ಗಮನಿಸಿದಾಗ ಬಹಳ ಪ್ರಾಂಪ್ಟ್ ಆಗಿ ತನಿಖೆ ಮಾಡಿದ್ದಾರೆ. ಅದರ ಬಗ್ಗೆ ನಮ್ಗೆಲ್ಲೂ ಅವಿಶ್ವಾಸ ಇಲ್ಲ. ಇವತ್ತಿಗೂ ನಾವು ಅದರ ಬಗ್ಗೆ ಖಂಡತುಂಡವಾಗಿದ್ದೇವೆ. ಆದ್ರೆ ಪ್ರಶ್ನೆ ಇದ್ದದ್ದು ಎಲ್ಲಿ ಗೊತ್ತಾ, ಈಗ ನಮ್ಮ ನಂಬಿಕೆ ಆಧಾರದ ಮೇಲೆ ಏನು ಸಿಕ್ಕಿಲ್ಲ, ಸಿಗಬೇಕು ಅಂತ ಕಾಯ್ತಾ ಇದ್ರಲ್ಲ, ಅವರನ್ನೆಲ್ಲ ಏನ್ ಮಾಡ್ತೀರಾ? ಸಿಟ್ಟೆ SITಯಲ್ಲಿ ಈಗ ಒಬ್ಬೊಬ್ಬರೇ ಬಂದು ಒಂಥರ ಯಕ್ಷಗಾನದ ಪಾತ್ರ ತರ ಅಥವಾ ನಾಟಕದ ಪಾತ್ರ ತರ ಬರ್ತಾರಲ್ಲ, ಅವರನ್ನ ಹೆಂಗೆ ತನಿಖೆ ಮಾಡ್ತೀರಾ? ಅದನ್ನೆಲ್ಲ ಒಂದು ಬಹಿರಂಗವಾಗಿ ಹೊರಗೆ ತನ್ನಿ. ಇದು ಮುಚ್ಚಿ ಹೋಗ್ಬೇಕು ಅಂತ ಅನ್ನೋದಲ್ಲ. ನಾವು ಸತ್ಯ ಅನ್ನುವುದರ ಮೇಲೆ ಸುಳ್ಳಿನ ಪರದೆಯನ್ನ ಕಟ್ಟಿ ಸತ್ಯವನ್ನೇ ಮುಚ್ಚಿ ಹಾಕಿಕೊಂಡು ಈ ರೀತಿ ಅವಾಂತರಗಳನ್ನ ಮಾಡಿ ಸುಳ್ಳನ್ನೇ ಮೆರೆಸ್ತಾ ಇದ್ದಾರಲ್ಲ. ಷಡ್ಯಂತ್ರ ಅಂತ ಹೇಳಿ ಅನುಮಾನ ಯಾಕೆ ಪದೇ ಪದೇ ಬರುತ್ತೆ ಅಂದ್ರೆ NIA ತನ್ನ ಒಂದು ರಿಪೋರ್ಟ್ ನಲ್ಲಿ ಹೇಳುತ್ತೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೂ ಧರ್ಮಸ್ಥಳಕ್ಕೂ ಲಿಂಕ್ ಇದೆ ಅಂತ ಹೇಳಿ. ಹಾಗಾದ್ರೆ ಇದು ಕೇವಲ ತಿಮರೋಡಿ ಅಥವಾ ಮಟ್ಟಣ್ಣನವರ್ ಅಥವಾ ಸುಜಾತಾ ಭಟ್ ಅಥವಾ ಸಮೀರ್ ಇಷ್ಟೇ ವ್ಯಾಪ್ತಿಯಲ್ಲಿ ಉಳಿದಿಲ್ಲ, ಇದ್ರ ಹಿಂದೆ ಬೇರೆ ಏನೋ ಇದೆ, ಅನುಮಾನ ಮೂಡೋದು ಸಹಜ ಅಲ್ಲ. ಈಗ ಬೇರೆ ಏನೋ ಇದೆ ಅಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಸಮರ್ಥವಾಗಿದೆ.
ಕೇಂದ್ರ ಸರ್ಕಾರಕ್ಕೆ ಇಡಿ ಇದೆ, ಐಟಿ ಇದೆ, ಆಮೇಲೆ ಫಾರಿನ್ ಫಂಡಿಂಗ್ಗಳು ಬರ್ತಾ ಇದ್ರೆ ಕೇಂದ್ರ ಸರ್ಕಾರದ ಕಣ್ ತಪ್ಪಿಸಿ ಬರೋ ಹಾಗಿಲ್ಲ. ಆಗ ಒಂದ್ ವೇಳೆ ಬರ್ತಾ ಇದೆ ಅಂದ್ರೆ ಪ್ರಧಾನ ಮಂತ್ರಿಗಳಿಗೆ ಅವಮಾನ ಮಾಡ್ದಂಗೆ, ಅದು ಬಿಜೆಪಿನವರೇ ಪ್ರಧಾನ ಮಂತ್ರಿಗಳಿಗೆ ಅವಮಾನ ಮಾಡ್ದಂಗೆ. ಯಾಕೆಂದ್ರೆ ಇದೇನೋ ಫಂಡಿಂಗ್ ಇದೆ. ಈಗ ಉತ್ತರ ಕೊಡ್ತಾರೆ. ನಾನು ಆಸ್ ಎ ಲಾಯರ್ ಆಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ರಿ ಸ್ವಲ್ಪ. ಸೊ ಈಗ ಇವ್ರು ಬೇಕಾದ್ರೆ ಏನ್ ಬೇಕಾದ್ರೆ ಹೇಳ್ಬೋದು, ಷಡ್ಯಂತ್ರ ಇದೆ, ಅವ್ರ ಹಂಗ್ ಮಾಡ್ಬಿಟ್ಟಿದ್ದಾರೆ, ಇವ್ರು ಹಿಂಗ್ ಫಂಡ್ ಮಾಡ್ಬಿಟ್ಟಾರೆ, ಅರ್ಬನ್ ನಕ್ಸಲ್ಸ್ ಇದಾರೆ, ಆ ನಕ್ಸಲ್ ಇದಾರೆ ಅಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಮಾಡ್ತಾ ಇರುವಂತ ಅವಮಾನ, ನಮ್ಮ ಪ್ರಧಾನ ಮಂತ್ರಿಗಳಿಗೆ ಮಾಡ್ತಾ ಇರುವಂತ ಅವಮಾನ. ನಕ್ಸಲಿಸಂನ ನಾಶ ಮಾಡಿದೀವಿ ಅಂತ ಅಮಿತ್ ಶಾ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ದೇಶದಲ್ಲಿ ಫಾರಿನ್ ಫಂಡಿಂಗ್ ಬರಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಮೈಟಿ ಇದನ್ನ ಸಂಸ್ಥೆಗಳನ್ನ ಬರ್ತಾ ಇದ್ದಂತ ಫೋರ್ಡ್ ಫೌಂಡೇಶನ್ ದುಡ್ಡುಗಳನ್ನ ಇವರು ಅಮಿತ್ ಶಾ ಅವರು ಬರ್ತಿದ್ದಂಗೆ ತಡೆಗಟ್ಟಿದ್ದಾರೆ. ಯಾವ್ದೇ ಫಾರಿನ್ ಫಂಡಿಂಗ್ ಇಲ್ಲಿ ಬರಬಾರ್ದು, ಫೋರ್ಡ್ ಫೌಂಡೇಶನ್ ಇಂದಾಗ್ಲಿ ಬೇರೆ ಬೇರೆ ಫೌಂಡೇಶನ್ ಇಂದಾಗ್ಲಿ ಅಂತ ತಡೆಗಟ್ಟಿದ್ದಾರೆ. ಅದಾದ್ಮೇಲೂ ಬರ್ತಾ ಇದೆ ಅಂದ್ರೆ ಬಿಜೆಪಿನವರು ದುರ್ಬಲರು, ನರೇಂದ್ರ ಮೋದಿ ಅವ್ರಿಗೆ ಮಾಡ್ತಾ ಇರುವಂತ ಅವಮಾನ ಇದು ಅಂತ ನಾನು ಹೇಳ್ತೀನಿ. ನೋಡಿ, ಒಂದು ಮನೆ 2012ರಲ್ಲಿ ಗುಡಿಸಲಾಗಿತ್ತು. ಕೇವಲ 13 ವರ್ಷದಲ್ಲಿ ಅಂತ ಆದಾಯ ತೋರಿಸ್ತೇನೆ 4 ಅಂತಸ್ತು ಮನೆ ಆಗಿದೆ. ಅವ್ರ ಮುಂದೆ ಕಾರ್ಗಳು ಬಂದು ನಿಂತ್ಕೊಂಡಿದೆ. ಬರ್ತಾ ಇದ್ದೀನಿ. ಜೊತೆಗೆ ನಮ್ಮ ತಿಮ್ರೋಡಿ ಅವರ ಮನೆ ಯಾವ ರೀತಿ ಆಗಿದೆ. ತಿಮ್ರೋಡಿ ಅವರು 2008 ಅಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಅಫಿಡವಿಟ್ ಅಲ್ಲಿ ಏನ್ ಕೊಟ್ಟಿದ್ರು, ಈಗ ಅವ್ರ ಹತ್ರ ಎಷ್ಟು ಆಸ್ತಿ ಇದೆ, ಇದೆಲ್ಲ ಇನ್ವೆಸ್ಟಿಗೇಟ್ ಬರ್ತಾ ಇದ್ದೀನಿ. ಇನ್ವೆಸ್ಟಿಗೇಟ್ ಆಗ್ಬೇಕು. ಇದು ಫಾರಿನ್ ಫಂಡ್ ಬಂತ ಅಥವಾ ಇಂಡಿಯಾದಲ್ಲೇ ಇರ್ತಕ್ಕಂಥವ್ರು ಯಾರಾದ್ರೂ ಫಂಡ್ ಮಾಡಿ ಅವ್ರಿಗೆ ಬೇರೆ ರೀತಿ ಏನಾದ್ರು ಫಂಡ್ ತರಿಸ್ಕೊಂಡ್ರ ಗೊತ್ತಿಲ್ಲ ನಮ್ಗೆ. ಇನ್ವೆಸ್ಟಿಗೇಟ್ ಅಂತೂ ಆಗ್ಲೇಬೇಕು. ನಾವು ಹೇಳ್ತಿರ್ತಕ್ಕಂಥದ್ದು ಇದ್ರ ಹಿಂದ್ಗಡೆ ಯಾರೋ ಒಬ್ರು ಇದ್ದಾರೆ, ಅವರು ಆಂಟಿ ಇಂಡಿಯಾ ಪ್ರೊಪಗಂಡ ಇಟ್ಕೊಂಡಿರೋಂಥವರೇ ಇದ್ದಾರೆ. ಅವ್ರು ಇಂಡಿಯಾದಲ್ಲೇ ಕುತ್ಕೊಂಡು ಆಪರೇಟ್ ಮಾಡ್ತಾವ್ರ, ಬೇರೆ ದೇಶದಲ್ಲಿ ಕುತ್ಕೊಂಡು ಆಪರೇಟ್ ಮಾಡ್ತಾವ್ರ ಗೊತ್ತಿಲ್ಲ. ಆದ್ರೆ ಒಂದು ಇದರಲ್ಲಿ ಲಿಂಕ್ ನೋಡ್ಕೊಂಡ್ ಬರ್ಬೇಕು. ಇದೆಲ್ಲ ಇನ್ವೆಸ್ಟಿಗೇಷನ್ ಆಗ್ಲೇಬೇಕು. ನಾನು ಲಿಂಕ್ ಬಗ್ಗೆ ಆಗ್ಲೇನೆ ಹೇಳಿದ್ದೇನೆ. ಇನ್ವೆಸ್ಟಿಗೇಷನ್ ಆಗ್ಬೇಕು. ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ನೀವು ಐದರ್ SIT 2 ರಚನೆ ಮಾಡಬೇಕು, ಅಥವಾ NIA ಕೊಡಬೇಕು, ಅಥವಾ ನೀವು ಈಗಾಗಲೇ ಹೇಳಿದ್ರಿ ಬಾಂಬ್ ಬ್ಲಾಸ್ಟ್ ಆದಾಗ ಯಾರು ಹೇಳಿದ್ದು, ದರ್ ಮೈ ಬ್ರದರ್ಸ್ ಅಂತ. ಅವ್ರು ಹೇಳಲಿಲ್ಲ. ಈಗ ತಪ್ಪು ಅವ್ರು ಹೇಳಿರೋಂಥದ್ದು. ಈಗ ಏನ್ ಹೇಳ್ತಾವ್ರೆ, ಈಗ ಇದು ನಮ್ಮ ನ್ಯಾಷನಲ್ ಜನರಲ್ ಅಂದ್ರೆ RSS ಸಾಂಗ್ ಹೇಳ್ತಾರೆ. ಈಗ ಅದಕ್ಕೇನೆ ಅಶೋಕ್ ಗೌಡ್ರೆ ಒಂದು ಮನವಿ, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನೀವೇ ಹೇಳಿದ್ರಿ ತಿಮ್ಮರೋಡಿ ಅವರ ಆಸ್ತಿ ಹೆಂಗ್ ಡಬಲ್ ಆಯ್ತು, ಇಡಿ ರೇಡ್ ಮಾಡಿಸಿ. ಮಟ್ಟನ್ ಅವರವರ ಆಸ್ತಿ ಹೆಂಗ್ ಜಾಸ್ತಿ ಆಯ್ತು, IT ರೇಡ್ ಮಾಡಿ. ನೀವು ಅಂದ್ರೆ ನಿಮ್ಮ ಪಕ್ಷದ ರಾಜ್ಯ ಮಟ್ಟದ ನಾಯಕರು ದಯಮಾಡಿ ಕೇಂದ್ರ ಸರ್ಕಾರದ ಗಮನಕ್ಕೆ ತನ್ನಿ. ಕಡೆಯದಾಗಿ ಸ್ವಾಮೀಜಿ ನಿಮ್ಮಿಂದಾನೇ ಪ್ರಾರಂಭ ಮಾಡ್ತೀನಿ ನನ್ನ ಬೇಸಿಕ್ ಪ್ರಶ್ನೆಯಿಂದ. ಇಲ್ಲೊಂದು ಕೊಲೆ ಅತ್ಯಾಚಾರ ಪ್ರಕರಣ ಆದ್ರೆ ವ್ಯಕ್ತಿಯನ್ನ ಗುರಿ ಮಾಡಬೇಕು, ಶ್ರದ್ಧಾ ಕೇಂದ್ರವನ್ನೆಲ್ಲ. ಶ್ರದ್ಧಾ ಕೇಂದ್ರಕ್ಕೂ ಶ್ರದ್ಧಾ ಕೇಂದ್ರದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರುವ ವ್ಯಕ್ತಿಗೂ ವ್ಯತ್ಯಾಸ ಇದೆ. ಆದ್ರೆ ಇಲ್ಲೊಂದು ಡೆಲಿಬ್ರೇಟ್ ಪ್ರಯತ್ನ ಆಯ್ತಾ, ಶ್ರದ್ಧಾ ಕೇಂದ್ರವನ್ನ ವ್ಯಕ್ತಿಯನ್ನ ಅಸೋಸಿಯೇಟ್ ಮಾಡಿ ಆ ಶ್ರದ್ಧಾ ಕೇಂದ್ರವನ್ನ ಟಾರ್ಗೆಟ್ ಮಾಡ್ಕೊಳ್ಳೋ ಪ್ರಯತ್ನ ಆಯ್ತಾ ಅಂತ? ನೇರ ಹೇಳುವುದಾದ್ರೆ ಅದು ಎರಡನ್ನ ಕ್ಲಬ್